ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ರಾಪಿಡೋ, ಓಲಾ, ಊಬರ್ ಕಂಪ್ಲೀಟ್ ಬ್ಯಾನ್ ಆಗುತ್ತಾ? ಆ್ಯಪಿಂದನೇ ಬೈಕ್ ಟ್ಯಾಕ್ಸಿ ರಿಮೂವ್ ಆಗುತ್ತಾ, ಇಲ್ಲ ಆ್ಯಪೇ ಡಿಲೀಟ್ ಮಾಡ್ತಾರಾ? ಈ ಒಂದು ಪ್ರಶ್ನೆ ಕೇಳಿ ಬರ್ತಾ ಇದೆ. ಸುಮಾರು ಕಡೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಏನು ಎತ್ತ ಅಂತ ಸಂಪೂರ್ಣವಾಗಿ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರನೇ ಬೈಕ್ ಟ್ಯಾಕ್ಸಿ ಎವ್ರಿ ಡೇ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಏನಲ್ಲ ಒಂದಲ್ಲ ಒಂದು ವಿಡಿಯೋ ಏನೇ ಬಂದ್ರೂ. ಹಾಗಾಗಿ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್. ಹಾಗೆ ಯಾರೆಲ್ಲ ನೋಡ್ತಾ ಇರೋ ವಿಡಿಯೋ ಪ್ರತಿಯೊಬ್ಬರು ಲೈಕ್ ಮಾಡಲೇಬೇಕು. ಮ್ಯಾಕ್ಸಿಮಮ್ 500 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಡಿಯೋಗೆ. ಹಾಗೆ ಆದಷ್ಟು ಎಲ್ಲರೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ತಲುಪೋ ಗಂಟ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಏನಪ್ಪ ಆಗಿದೆ ಅಂದರೆ ಗೊತ್ತಿರಬೇಕು. ಆಗಸ್ಟ್ 5ನೇ ತಾರೀಕು ಏನು ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿ ಎಲ್ಲ RTO ಅಧಿಕಾರಿಗಳನ್ನ ಬೈಕ್ನ ಸುಮಾರು ಸಾವಿರಾರು ಬೈಕ್ನ ಹಿಡಿದು ಸೀಸ್ ಮಾಡಿದ್ರು. ಅದಾದ 2-3 ದಿನ ಸ್ವಲ್ಪ ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರಲಿಲ್ಲ, ಕಮ್ಮಿ ಆದರು. ಮತ್ತೆ ಈಗ ಬೈಕ್ ಟ್ಯಾಕ್ಸಿನ ಸುಮಾರು ಒಂದು 50% ರೈಡರ್ಸ್ ರನ್ ಮಾಡ್ತಾ ಇದ್ದಾರೆ. ಇದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ವೈಟ್ ಬೋರ್ಡಲ್ಲೇ ಮಾಡ್ತಿದ್ದಾರೆ. ವೈಟ್ ಬೋರ್ಡಲ್ಲಿ ಮಾಡಂಗಿಲ್ಲ, ಇಲ್ಲಿಗಲ್ ಅಂತ RTO ಅಧಿಕಾರಿಗಳು, ಸಾರಿಗೆ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ಅನೌನ್ಸ್ ಮಾಡಿದ್ರು ಕೂಡ ಇನ್ನೂ 50% ಮತ್ತೆ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ. ಅಲ್ಲೊಂದು ಇವತ್ತು ಸೀಸ್ ಆಗ್ತಾ ಇದ್ದಾವೆ. ಇದ್ರ ಮಧ್ಯೆ ಈಗ ಮತ್ತೆ ಖಾಸಗಿ ಸಾರಿಗೆ ಒಕ್ಕೂಟ ಅಧ್ಯಕ್ಷರುಗಳು ಇದಾರಲ್ಲ, ಸುಮಾರು ಜನ ಕಮಿಟಿ ಮೆಂಬರ್ಸ್, ಇವರೆಲ್ಲ ಮತ್ತೆ ಇವಾಗ ಒಗ್ಗಟ್ಟಾಗಿ ಒಂದು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರಂತೆ. ನೀವೇನೇ ಬೈಕ್ ಟ್ಯಾಕ್ಸಿನ ಸೀಸ್ ಮಾಡ್ಬೋದು, ಆದ್ರೂ ಬೆಂಗಳೂರಲ್ಲಿ ಬೈಕ್ ರನ್ ಆಗ್ತಾನೆ ಇದ್ದಾವೆ. ಕದ್ದು ಮುಚ್ಚಿ ಇನ್ನೂ 50% ರೈಡರ್ಸು ಬೈಕ್ ಟ್ಯಾಕ್ಸಿ ಹೊಡಿತಾನೆ ಇದ್ದಾರೆ, ಓಡ್ತಾನೆ ಇದ್ದಾವೆ ವೈಟ್ ಬೋರ್ಡಲ್ಲಿ. ಇದು ಕಂಪ್ಲೀಟ್ ಬ್ಯಾನ್ ಆಗಬೇಕಂದ್ರೆ ನೀವು ಆ್ಯಪನ್ನೇ ಕ್ಲೋಸ್ ಮಾಡಬೇಕು. ಏನು ಅಗ್ರಿಕೇಟ್ ಕಂಪ್ನಿ ಇದೆಯಲ್ಲ, ರಾಪಿಡೋ, ಓಲಾ, ಊಬರ್, ಈ ಆ್ಯಪಿಂದನೇ ಬುಕ್ಕಿಂಗ್ ರಿಮೂವ್ ಆಗಬೇಕು, ಇಲ್ಲ ಆ್ಯಪ್ ಡಿಲೀಟ್ ಆಗಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಏರಿ ಅರ್ಜಿ ಹಾಕಿದಾರಂತೆ. ಆನಂತರ ರಾಜ್ಯ ಸರ್ಕಾರ ಕೂಡ ಹೇಳಿದೆ, ಇದನ್ನ ಡಿಲೀಟ್ ಮಾಡಿಸೋದಾಗ್ಲಿ ರಿಮೂವ್ ಮಾಡೋದಾಗ್ಲಿ ನಮ್ಮ ಕೈಲಿಲ್ಲ. ಇದು ಈ ಆ್ಯಪ್ಗಳೆಲ್ಲವ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರ್ತವೆ. ಹಾಗಾಗಿ ನಾವು ಕೂಡ ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ ಅರ್ಜಿನ ಹಾಕ್ತೀವಿ. ಅಲ್ಲಿಂದ ಏನು ಬರುತ್ತೆ ಫೈನಲ್ ಆಗಿ ಡಿಸೈಡ್ ನೋಡಬೇಕು, ಕಾದು ನೋಡಬೇಕು ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಕೂಡ ಈ ಆ್ಯಪ್ ಎಲ್ಲ ಡಿಲೀಟ್ ಮಾಡಬೇಕು ಅಂತ ಒಂದು ಮನವಿ ಪತ್ರನೂ ಕೂಡ ನಮ್ಮ ರಾಜ್ಯ ಸರ್ಕಾರ ಸಲ್ಲಿಸಿದಂತೆ. ಆದಷ್ಟು ಬೇಗ ಇದು ತೀರ್ಪು ಬಂದರೂ ಬರ್ಬೋದು. ಯಾಕೆಂದರೆ ಆ್ಯಪ್ ಡಿಲೀಟ್ ಆಗುತ್ತೋ ಇಲ್ಲ ಆಗಲ್ವೋ ಅದು ನಮಗೆ ಇನ್ನೂ ಏನು ಹೇಳೋಕ್ಕಾಗಲ್ಲ. ಹಾಗಾಗಿ ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಆ್ಯಪ್ ಏನಾದ್ರು ಡಿಲೀಟ್ ಆದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಆಮೇಲೆ ಅಂತ ಗೊತ್ತಿರಬೇಕು, ಬುಕ್ಕಿಂಗ್ ಅಂತೂ ಬರೋದು ಇಲ್ಲ, ಯಾವ ಒಂದೇ ಒಂದು ಬೈಕ್ ಟ್ಯಾಕ್ಸಿನೂ ಬೆಂಗಳೂರಲ್ಲಿ ರನ್ ಆಗಲ್ಲ. ಹಾಗಾಗಿ ಕಂಪ್ಲೀಟ್ ಈಗ ಒಂದು 5 months ಬ್ಯಾಕ್ ಯಾವ ಥರ ಆಗಿತ್ತು ಗೊತ್ತಿರಬೇಕು. 2 ತಿಂಗಳು ರಾಪಿಡೋ ಬೈಕ್ ಟ್ಯಾಕ್ಸಿ ಅನ್ನೋದು ಎಲ್ಲೂ ಒಂದೇ ಒಂದು ಆರ್ಡರ್ ಹೋಗ್ತಾ ಇರಲಿಲ್ಲ ಬೆಂಗಳೂರಲ್ಲ, ಆಲ್ ಓವರ್ ಕರ್ನಾಟಕದಲ್ಲಿ. ಆ ಥರ ರಿಮೂವ್ ಆಗಿತ್ತು ಆ್ಯಪಿಂದನೇ. ಬುಕ್ಕಿಂಗ್ ಆಪ್ಷನ್ನೇ ತೋರಿಸಿರಲಿಲ್ಲ ಕಸ್ಟಮರ್ಗೆ, ಇನ್ನು ಆರ್ಡ್ರ್ ಇಲ್ಲಿಂದ ಬರುತ್ತೆ. ಈಗಲೂ ಅದೇ ಥರನೇ ಮಾಡಬೇಕು ಅಂತ ಈಗ ಪಟ್ಟು ಹಿಡಿದು ಸ್ಟ್ರೈಕ್ ಹಿಡಿದು ಮಾಡ್ತಾ ಇದ್ದಾರೆ. ಈ ಥರ ಆಗಿಲ್ಲ ಅಂದರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ, ಬಂದ್ ಮಾಡ್ತೀವಿ ಕರ್ನಾಟಕನ. ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾಯಿದೆ. ಎಷ್ಟೇ ಹೇಳಿದ್ರು ಯಾರು ಕೇಳ್ತಾ ಇಲ್ಲ. ಮತ್ತೆ ರೈಡರ್ಗಳು ಡ್ಯೂಟಿ ಮಾಡ್ತಾನೆ ಇದ್ದಾರೆ. ಸುಮ್ಮನೆ ಏನೋ ನಮ್ಮ ಕಣ್ಣೀರು ಒರ್ಸೋಕೆ ಕೆಲಸ ಮಾಡಿದ್ರು ಅಷ್ಟೇ. RTO ಅಧಿಕಾರಿಗಳು 2 ದಿವಸ ಬೈಕ್ ಹಿಡಿದ್ರು, ಸ್ಟಾಪ್ ಮಾಡಿದ್ರು. ಈಗ ಯಾವುದೇ ಥರ ಕೇಳ್ತಾ ಇಲ್ಲ. ಮತ್ತೆ ಯಥಾಸ್ಥಿತಿ ಬೈಕ್ ಟ್ಯಾಕ್ಸಿ ಹಂಗೆ ರನ್ ಆಗ್ತಾ ಇದೆ ಅಂತ ಈಗ ಅವ್ರ ಕಂಪ್ಲೇಂಟು. ಏನೇ ಆಗಲಿ ಆ್ಯಪಿಂದನೇ ರಿಮೂವ್ ಆಗಲೇಬೇಕು. ರಿಮೂವ್ ಆಗಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಇವಾಗ ಮತ್ತೆ ದೊಡ್ಡದಾಗಿ ಗಲಾಟೆ ಶುರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮತ್ತೆ ಏನಾದರೂ ಆ್ಯಪಿಂದ ರಿಮೂವ್ ಆದರೆ ಕಂಪ್ಲೀಟ್ ಬುಕ್ಕಿಂಗು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಏನೋ ಇವಾಗ ಒಂದು 50% ರೈಡರ್ಗಳು ಹೆಂಗೋ ಕದ್ದು ಮುಚ್ಚಿ ಅದು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿಗಲ್ಲೇ ಮಾಡ್ತಾ ಇರೋದು ಇಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೂ ಏನೂ ಮಾಡೋಕ್ಕಾಗಲ್ಲ. ಅವ್ರೇನು ಕಳ್ತನ ಮಾಡ್ತಾಯಿಲ್ಲ, ಕೊಲೆ ಮಾಡ್ತಾಯಿಲ್ಲ, ದರೋಡೆ ಮಾಡ್ತಾಯಿಲ್ಲ. ಅವೆಲ್ಲ ಇಲ್ಲಿಗಲ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಿಯಲ್ ಫ್ಯಾಕ್ಟು ಇದೆಲ್ಲ ನಮ್ಮ ಪ್ರಕಾರ ಏನು ಇಲ್ಲಿಗಲ್ ಅಂತ ಹೇಳ್ತಾರೆ. ಬಟ್ ಅದೆಷ್ಟು ಮಟ್ಟಿಗೆ ನಿಜನೋ ಸತ್ಯನೋ ಗೊತ್ತಿಲ್ಲ. ಆದರೂ ಏನೋ ನ್ಯಾಯವಾಗಿ ಸಂಪಾದನೆ ಮಾಡ್ತಾ ಇರೋ ಒಂದು ಬೈಕಲ್ಲಿ. ಬಟ್ ಇವತ್ತು ಅವ್ರ ಹೊಟ್ಟೆ ಮೇಲೆ ಹೊಡೆಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಎಲ್ಲರೂ ಬದುಕಬೇಕಲ್ವ ಇಲ್ಲಿ. ಪ್ರಜಾಪ್ರಭುತ್ವ ದೇಶ, ಎಲ್ಲರೂ ಬದುಕಬೇಕು. ಯಾರನ್ನ ಯಾರು ಕಿತ್ಕೊಂಡು ತಿನ್ನಂಗಿಲ್ಲ. ಹಂಗಾಗಿ ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಗಳ ಮೇಲೆ ಯಾಕೆ ಇಷ್ಟೊಂದು ದ್ವೇಷ, ಇಷ್ಟೊಂದು ಹೊಟ್ಟೆವರು ಯಾಕೆ? ಅವ್ರು ಏನು ಮಾಡಿದ್ದಾರೆ ಅಂತ ತಪ್ಪು ಅವ್ರ ಕಂಡ್ರೆ ಯಾರಿಗೂ ಆಗ್ತಾ ಇಲ್ಲ ಯಾಕೆ? ಇವತ್ತು ಪಬ್ಲಿಕ್ಸ್ಗೆ ನಿಸ್ವಾರ್ಥವಾಗಿ ಯಾವುದೇ ಥರ ಒಂದು ಇದ್ದಿದ್ದಂಗೆ ಸರ್ವಿಸ್ ಕೊಡ್ತಾ ಇರೋದೇ ಬೈಕ್ ಟ್ಯಾಕ್ಸಿ ರೈಡರ್ ಅನ್ಕೋಬೇಕು. ಆನ್ಲೈನಲ್ಲಿ ಬರ್ತಕ್ಕಂಥ ಆರ್ಡ್ರಿಗೆ ಅಮೌಂಟ್ ₹1 ಎಕ್ಸ್ಟ್ರಾ ಯಾರಾದರೂ ರೈಡರ್ ಕೇಳಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಾರೆ. ಇವತ್ತವರೆಗೂ ಯಾರು ಒಬ್ಬರು ಪಬ್ಲಿಕ್ಸ್ ಮಾಡಾಕಿದ್ರೆ ಹೇಳ್ಬಿಡಿ, ಇವತ್ತವರೆಗೂ ಎಲ್ಲೂ ಬಂದಿಲ್ಲ. ₹50 ಇತ್ತಂದರೆ ₹50 ಅಷ್ಟೇ. ಎಕ್ಸ್ಟ್ರಾ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಇದ್ರೂ ಹೋಗಿ ಡ್ರಾಪ್ ಮಾಡಿ ಏನು ಅಮೌಂಟ್ ಕೇಳಲ್ಲ. ಅದೇನಾದ್ರು ಕಸ್ಟಮರ್ ಇಷ್ಟಪಟ್ಟು ಕೊಟ್ಟರೆ ತಗೋತಾರೆ ಹೊರತು ಇವರಾಗಿ ಇವರು ಕಸ್ಟಮರ್ ಹತ್ರ ಯಾವುದೇ ಥರ ಡಿಮ್ಯಾಂಡ್ ಇಟ್ಟಿಲ್ಲ. 1 ಕಿಲೋಮೀಟ್ರ್ ಎಕ್ಸ್ಟ್ರಾ ಬಂದಿನಿ, ₹20 ಕೊಡಿ, ₹30 ಕೊಡಿ ಅಂತ ಯಾರೂ ಕೇಳಿಲ್ಲ. ಆ ಥರ ಕಂಪ್ಲೇಂಟ್ಸು ಎಲ್ಲೂ ಬಂದಿಲ್ಲ. ಇಷ್ಟೊಂದು ನಿಸ್ವಾರ್ಥವಾಗಿ ಸೇವೆ ಕೊಡ್ತಕ್ಕಂಥ ಒಂದು ಬೈಕ್ ಟ್ಯಾಕ್ಸಿಗೆ ಇವತ್ತು ಇಷ್ಟು ಅನ್ಯಾಯ ಆಗ್ತಾ ಇದೆ. ಇದ್ರ ಬಗ್ಗೆ ಕೇಳೋರು ಯಾರು ಇಲ್ವಾ? ತಪ್ಪೇನಾಗಿದೆ? ಇವ್ರ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿದೆ ಅಲ್ವಾ? ಇವ್ರಿಗೂ ಒಂದು ನ್ಯಾಯ ಸಿಗಬೇಕಲ್ವಾ? ಬೈಕ್ ಟ್ಯಾಕ್ಸಿಗೆ ಅದು ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಬೇಕು. ಅದಕ್ಕೇನು ಎಲ್ಲ ಬೋರ್ಡ್ ಬರಬೇಕಾ? ಮಾಡಿಕೊಡ್ಬೇಕು ನಮ್ಮ ರಾಜ್ಯ ಸರ್ಕಾರ. ಅವರು ಮನುಷ್ಯರೇ, ಅವರು ಬದುಕಬೇಕು. ಎಲ್ಲರೂ ಜೀವನ ಮಾಡೋಕ್ಕೆ ಬಂದಿದ್ದಾರಲ್ವ ಬೆಂಗಳೂರಿಗೆ ಇವತ್ತು. ಇವರೇನು ಟ್ಯಾಕ್ಸ್ ಕಟ್ಟಲ್ವ? ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ತಾರೆ. ಎಲ್ಲರಿಗೂ ಎಲ್ಲೋ ಬೋರ್ಡ್ ಆದ್ಮೇಲೆ ಎಲ್ಲರೂ ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ. ಏನಕ್ಕೆ ಇಷ್ಟು ನೆಗ್ಲಿಜೆನ್ಸಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ? ಈಗ ಆ್ಯಪೇ ರಿಮೂವ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಹಾಕಿದಂತೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಇವಾಗ ಬೈಕ್ ಟ್ಯಾಕ್ಸ್ಗೆ
ವಿರೋಧಿಗಳೇ ಜಾಸ್ತಿ ಆಗಿದ್ದಾರೆ ಇತ್ತೀಚೆಗೆ ಬರ್ತಾ ಬರ್ತಾ. ನಿಜವಾಗ್ಲೂ ಬೈಕ್ ಟ್ಯಾಕ್ಸಿ ಸಪೋರ್ಟ್ ಮಾಡ್ತಕ್ಕಂಥ ಸಂಖ್ಯೆ ಈಗ ಕಮ್ಮಿ ಆಗ್ತಾ ಇದೆ. ಈ ಬೈಕ್ ಟ್ಯಾಕ್ಸಿಗೆ ಸಪೋರ್ಟ್ ಅಂದರೆ ಪಬ್ಲಿಕ್ಸೇ ಎದ್ದು ನಿಂತ್ಕೋಬೇಕು ಮುಂದಿನ ದಿನಗಳಲ್ಲಿ. ಪಬ್ಲಿಕ್ಸ್ ಎಲ್ಲ ಒಗ್ಗಟ್ಟಾಗಿಲ್ಲ ಅಂದರೆ ಮತ್ತೆ ಬೈಕ್ ಟ್ಯಾಕ್ಸಿ ತರೋಕ್ಕಾಗಲ್ಲ. ರೈಡರ್ ಎಷ್ಟು ಹೋರಾಟ ಮಾಡಿದ್ರು ಸಾಧ್ಯ ಇಲ್ಲ. ಇದು ಬೇಕಾಗಿರೋ ನೆಸೆಸಿಟಿ ಜಾಸ್ತಿ ಯಾರಿಗೆ? ಪಬ್ಲಿಕ್ಸಿಗೆ. ಏಕೆಂದರೆ ಇವತ್ತು ಪಬ್ಲಿಕ್ಸ್ಗೆ ಆ ಟೈಮಿಗೆ ಯಾವ ಒಂದು ಬುಕ್ಕಿಂಗು ಸಿಗ್ತಾ ಇಲ್ಲ. ಆಟ ಆಗ್ಬೋದಾ, ಕ್ಯಾಬ್ ಆಗ್ಬೋದು, ಎರಡೇ ಇರೋದು ಇವಾಗ. ಇನ್ನು ಮೆಟ್ರೋ, BMTC ಬಸ್ ಎಲ್ಲರ ಮನೆ ಮುಂದಕ್ಕೆ ಹೋಗಲ್ಲ ಪಿಕಪ್ ಮಾಡೋಕ್ಕೆ. ಅವೇನಿದೆ ಬಸ್ ಸ್ಟಾಪಲ್ಲಿ ಮೈನ್ ರೋಡಲ್ಲಿ ಬರ್ತವೆ. ಅಲ್ಲಿ ಮೈನ್ ರೋಡಿಗೆ 2-3 ಕಿಲೋಮೀಟರ್ 4-5 ಕಿಲೋಮೀಟರ್ ಒಳಗಡೆ ಇರುತ್ತಲ್ವ ಮನೆಗಳು, ಅವರೆಲ್ಲ ಯಾತ್ರೆಗೆ ಹೋಗಬೇಕು, ಟ್ರಾನ್ಸ್ಪೋರ್ಟ್ ವೆಹಿಕಲ್ ಯೂಸ್ ಮಾಡಲೇಬೇಕು. ಅಂಥ ಟೈಮಲ್ಲಿ ಬುಕ್ಕಿಂಗ್ ಮಾಡ್ತಾರೆ ಆನ್ಲೈನಲ್ಲಿ, ಅವು ಸಿಗ್ತಾ ಇಲ್ಲ. ಎಷ್ಟೊತ್ತಾದರೂ ಬುಕ್ಕಿಂಗ್ ಸಿಗ್ತಾ ಇಲ್ಲ, ಆಫೀಸ್ಗೆ ಹೋಗೋಕ್ಕಾಗ್ತಾ ಇಲ್ಲ ಆನ್ ಟೈಮಿಗೆ, ಮಕ್ಕಳನ್ನ ಆನ್ ಟೈಮಿಗೆ ಸ್ಕೂಲಿಗೆ ಕಳ್ಸೋಕ್ಕಾಗ್ತಾಯಿಲ್ಲ. ಇದೇ ಸೇಮ್ ಕಂಪ್ಲೇಂಟು. ಇದರಿಂದ ತೊಂದರೆ ಆಗ್ತಿರೋದು ಯಾರಿಗೆ? ಪಬ್ಲಿಕ್ಸ್ಗೆ ಜಾಸ್ತಿ. ಇನ್ನು ಸೆಕೆಂಡ್ ರೈಡರ್ಗಳಿಗೆ ತೊಂದರೆ. ಕೆಲಸ ಹೋಯ್ತು, ಇದನ್ನು ನಂಬಿ ಅವ್ರ ಫ್ಯಾಮಿಲಿ ಇತ್ತು. ಒಂದೊಂದು ಮನೇಲಿ 5 ಜನ ಅಂದರೆ ಒಬ್ಬ ರೈಡರ್ ಡ್ಯೂಟಿ ಮಾಡ್ತೀನಿ ಅಂದರೆ ಅವ್ರ ಮನೇಲಿ 5 ಜನ ಇವನ್ ನಂಬಿಕೆ ಇದ್ರಲ್ವಾ. 5 ಜನಕ್ಕೂ ಇವತ್ತು ಊಟ, ಬಟ್ಟೆ, ವಸತಿ ಸೌಕರ್ಯ ಯಾರು ಕೊಡೋರು? ಗೌರ್ಮೆಂಟ್ ಕೊಡುತ್ತಾ? ಇವತ್ತು ಬ್ಯಾನ್ ಮಾಡಿಸಿದ್ರಲ್ಲ, ಎಲ್ಲ ಸ್ಟ್ರೈಕ್ ಮಾಡಿ ಅವ್ರು ಕೊಡ್ತಾರಾ? ಯಾರೂ ಕೊಡಲ್ಲ. ಹಂಗಾಗಿ ಒಬ್ರು ಹೊಟ್ಟೆ ಮೇಲೆ ಹೊಡೆದು ಒಬ್ರು ಅನ್ನ ಕಿತ್ಕೊಂಡು ತಿನ್ನೋದು ಎಷ್ಟು ಮಟ್ಟಿಗೆ ಸತ್ಯ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಇಷ್ಟು ದ್ವೇಷ ಮಾಡ್ತಾಯಿದ್ರೆ ಇವ್ರ ಮೇಲೆ? ಅವ್ರೇನು ಯಾರು ತಲೆ ಹೊಡೆದು ಸಂಪಾದನೆ ಮಾಡ್ತಾ ಇಲ್ಲ, ನ್ಯಾಯವಾಗಿ ನಿಯತ್ತಾಗಿ ಸಂಪಾದನೆ ಮಾಡ್ತಾ ಇರೋಂಥ ರೈಡರ್ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಇವತ್ತು. ಇದು ಎಲ್ರಿಗೂ ಶಾಪ ತಟ್ಟುತ್ತೆ. ಇವತ್ತು ಇವ್ರಿಗಾಗಿರ್ಬೋದು, ನಾಳೆ ನಿಮಗೂ ಕೂಡ ಆಗುತ್ತೆ. ಇದು ಯಾರು ಪರ್ಮನೆಂಟ್ ಅಲ್ಲ, ಇಲ್ಲಿ ಯಾವುದು ಶಾಶ್ವತ ಅಲ್ಲ. ಇಲ್ಲಿ ಇನ್ನೊಬ್ಬ ತುಳಿದು ಒಬ್ಬ ಬದುಕ್ತಿದ್ದಾರೆ ಅಂದರೆ ಅದೆಲ್ಲ ಪರ್ಮನೆಂಟಾಗಿರಲ್ಲ, ಟೆಂಪ್ರವರಿಗೆ ಅಷ್ಟೇ. ಇವತ್ತು ಅದೇನೇ ಆಗಿರಲಿ, ನಮ್ಮ ರಾಜ್ಯ ಸರ್ಕಾರ ಕಣ್ಣಿಲ್ಲ ಅಂದರೂ ಪರವಾಗಿಲ್ಲ, ಕೇಂದ್ರ ಸರ್ಕಾರಕ್ಕೇನು ಕಣ್ಣಿಲ್ವಾ? ಅವರಾದ್ರೂ ನ್ಯಾಯ ಯಾವ ಕಡೆ ಇದೆ, ಯಾವ ತಪ್ಪು ಯಾವ ಸರಿ ಎರಡನ್ನೂ ಕೂಲಂಕುಷವಾಗಿ ಯೋಚನೆ ಮಾಡಿ ಚರ್ಚೆ ಮಾಡಿ ಫೈನಲಾಗಿ ಡಿಸೈಡ್ ಮಾಡ್ತಾರೆ. ಆ್ಯಪ್ನ ರಿಮೂವ್ ಮಾಡಬೇಕಾ, ಬ್ಯಾನ್ ಮಾಡಬೇಕಾ, ಇಲ್ಲ ಇದಕ್ಕೇನಾದ್ರು ಒಂದು ಆಲ್ಟರ್ನೇಟ್ ವ್ಯವಸ್ಥೆ ತರಬೇಕಾ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ. ಯಾಕೆಂದರೆ ಎಲ್ಲ ಸ್ಟೇಟಲ್ಲೂ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಮಾತ್ರ ಯಾಕೆ ಬೇಡ ಅಂತ ಇದ್ದಾರೆ ಅಂತ ಅವ್ರಿಗೇನು ಗೊತ್ತಿರಲ್ವಾ? ಅವರು ಯೋಚನೆ ಮಾಡ್ತಾರೆ ಇದ್ರ ಬಗ್ಗೆನೇ. ಇಲ್ಲಿ ಒಬ್ಬರನ್ನೇ ಆ್ಯಂಗಲಲ್ಲಿ ಒಬ್ಬರೇ ಬದುಕಬೇಕು ಅಂತ ಯಾರು ಥಿಂಕ್ ಮಾಡಿ ಡಿಸಿಷನ್ ತಗೊಳಕ್ಕಾಗಲ್ಲ. ಎಲ್ಲರೂ ಬದುಕಬೇಕು. ಇದು ಪ್ರಜಾಪ್ರಭುತ್ವ ದ್ವೇಷ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಬದುಕಲೇಬೇಕು. ಕಳ್ಳರು ಕದಿಮರು ಸುಲಿಗೆ ಮಾಡೋರು ಇವತ್ತು ಬದುಕ್ತಿದ್ದಾರೆ ಅಂದಮೇಲೆ ನ್ಯಾಯವಾಗಿ ಸಂಪಾದನೆ ಮಾಡ್ತಕ್ಕಂಥ ಬೈಕ್ ಟ್ಯಾಕ್ಸಿ ರೈಡರ್ಸ್ ಬದುಕೋದು ಬೇಡವಾ? ಬದುಕಲೇಬೇಕು. ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಅವರು ಜೀವನ ಮಾಡಲೇಬೇಕು ಇಲ್ಲಿ. ಹಂಗಾಗಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡುತ್ತೆ. ಇವ್ರು ಹೇಳಿದ ತಕ್ಷಣ ನೀನು ಬೈಕ್ ಟ್ಯಾಕ್ಸಿನ ರಿಮೂವ್ ಮಾಡಲ್ಲ, ಬ್ಯಾನ್ ಮಾಡಲ್ಲ. ಅದಕ್ಕೇನು ಪರ್ಯಾಯ ವ್ಯವಸ್ಥೆ ತರಬೇಕೋ ತಂದು ಆದಷ್ಟು ಬೇಗ ನಮ್ಮ ಸುಪ್ರೀಂ ಕೋರ್ಟು ಬೈಕ್ ಟ್ಯಾಕ್ಸಿಗೆ ಒಂದು ರಿಸಲ್ಟ್ ಅನ್ನೋದು ಕೊಡುತ್ತೆ ಅಂತ ನಮ್ಮ ಅನಿಸಿಕೆ. ಎಷ್ಟು ದಿವಸಕ್ಕೆ ಬರುತ್ತೆ ಅಂತ ಇನ್ನೂ ಹೇಳೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಹಿಯರಿಂಗ್ ಡೇಟ್ ಇನ್ನೂ ಒಂದು 20 ಡೇಸ್ ಮುಂದೆ ಹೋಯ್ತು, 20-25 ಡೇಸ್ ಇದೆ. ಅಷ್ಟರೊಳಗೆ ಏನಾದ್ರು ಮತ್ತೆ ಏನಾದ್ರು ಯಾಪ್ ರಿಮೂವ್, ಬ್ಯಾನು ಅದು ಇದು ಏನಾದ್ರು ಬರುತ್ತಾ ಏನೋ ಗೊತ್ತಾಗ್ತಾ ಇಲ್ಲ. ಕಾದು ನೋಡೋಣ. ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಯಾವತ್ತೋ ಜಮಾನದಲ್ಲೇ ಕೊಟ್ಟುಬಿಟ್ಟಿದೆ. ಹಾಗಾಗಿ ಅದೊಂದು ಧೈರ್ಯ ಇದೆ ನಮ್ಮ ರೈಡರ್ಗಳಿಗೆ. ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ರೈಡರ್ಗಳು ಹೊಟ್ಟೆ ಮೇಲೆ ಹೊಡೆಯಲ್ಲ, ಇವ್ರಿಗೆ ಅನ್ಯಾಯ ಮಾಡಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಇವತ್ತು ರೈಡರ್ ಡ್ಯೂಟಿ ಮಾಡ್ತಾಯಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಅನಿಸಿಕೆ ಸೆಂಟ್ರಲ್ ಗೌರ್ಮೆಂಟಿಂದ ಯಾಪ್ ರಿಮೂವ್ ಮಾಡ್ತಕ್ಕಂಥ ಕೆಲಸ ಆಗಲ್ಲ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.